ನೆನ್ನೆ ನ್ಯೂಜಿಲೆಂಡ್ ವಿರುದ್ಧ ನಮ್ಮ ಇಂಡಿಯಾ ವೆಲ್ ಎಷ್ಟು ಕಳಪೆ ಪ್ರದರ್ಶನವಾಗಿ ಸೋತರು ಅಂತಂದ್ರೆ ಹೇಳಕ್ಕೆ ಆಗ್ತಾ ಇಲ್ಲ. ಸೊ ಅದರಲ್ಲಿ 5 ಪ್ರಮುಖ ಕಾರಣಗಳಿದೆ. ಈ 5 ಪ್ರಮುಖ ಕಾರಣಗಳಿದೆ. ಈ 5 ಪ್ರಮುಖ ಕಾರಣಗಳಿಂದ ಇಂಡಿಯಾ ಸೋಲಕ್ಕೆ ನಿನ್ನೆ ಕಾರಣ. ಸೊ ನಮ್ಮ ವಿಡಿಯೋಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಿನ್ನೆ ರಾಜ್ಕೋಟ್ ಅಲ್ಲಿ 2ನೇ ODI ಮ್ಯಾಚ್ ಇತ್ತು, ನ್ಯೂಜಿಲೆಂಡ್ ವರ್ಸಸ್ ಇಂಡಿಯಾ. ಫಸ್ಟ್ ಮ್ಯಾಚ್ ನಾವು ಗೆದ್ದಿದ್ವಿ, 2ನೇ ಮ್ಯಾಚ್ ಆರಾಮಾಗಿ ಗೆಲ್ತೀವಿ ಅಂತೆಲ್ಲ ಇದು ಮಾಡಿದ್ವಿ. ಆದ್ರೆ ಫಸ್ಟ್ ಬ್ಯಾಟಿಂಗ್ ಬಂತು. ಫಸ್ಟ್ ಬ್ಯಾಟಿಂಗ್ ಆದ್ರೂ ಸೋತ್ವಿ ನಾವು. 284 ರನ್ ನೋಡಿದ್ವಿ, ಅವ್ರು ಆರಾಮಾಗಿ ಚೇಸ್ ಮಾಡ್ಕೊಂಡು ಮಾಡಿದ್ರು. ಸೊ ನನಗಂತೂ ಅರ್ಥ ಆಗ್ತಿರ್ಲಿಲ್ಲ ಏನಕ್ಕೆ ಅಂತಂದ್ರೆ ಹೆಂಗಿದೆ ಅಂತಂದ್ರೆ ಟೀಮ್ ಅಲ್ಲಿ ಹೆಂಗ್ ಎಲ್ಲ ಸುಮ್ನೆ ಏನೋ ಒಂಥರ ಬೇಕಾಬಿಟ್ಟಿ ನೆಗ್ಲಿಜೆನ್ಸಿ ಇದರಿಂದ ಆಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಕರೆಕ್ಟ್ ತಾನೆ? ಸೊ ಈ ನಾನು ಹೇಳ್ದಂಗ ಆಗ್ಲಿ ಫಸ್ಟ್ 5 ಪಾಯಿಂಟ್ ಹೇಳ್ತೀನಿ. 5 ಪಾಯಿಂಟ್ ಇದು ಅಂತಂದ್ರೆ ಪ್ರಮುಖವಾಗಿ 5 ಪಾಯಿಂಟ್ ಇಂದಾನೆ ಇಂಡಿಯಾ ಸೋಲಕ್ಕೆ ಕಾರಣ. ಸೊ ಫಸ್ಟ್ ಪಾಯಿಂಟ್ ಬಂದು ಟೀಮ್ ಸೆಲೆಕ್ಷನ್. ಟೀಮ್ ಸೆಲೆಕ್ಷನ್ ಅಂದ್ರೆ ನಂಗೆ ದೇವರಾಣೆ ನಂಗೆ ಅರ್ಥ ಆಗ್ಲಿಲ್ಲ. ಪ್ರಸಿದ್ಧ ಕೃಷ್ಣ ಆಡದೆ ಹೋದ್ರು, ಒಳ್ಳೆ ಫಾರ್ಮ್ ಅಲ್ಲಿ ಇಲ್ದೇವ್ರು, ಒಳ್ಳೆ ಬೌಲಿಂಗ್ ಮಾಡ್ದೇವ್ರು, ಅವ್ನಿಗೆ ಚಾನ್ಸ್ ಕೊಡ್ತಾ ಇದ್ದಾರೆ. ಹರ್ಷದೀಪ್ ಸಿಂಗ್ ಯಾಕಿಲ್ಲ? ಸೊ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾನೆ. ನಾನು ಒಬ್ಬರನ್ನ ವಹಿಸ್ಕೊಂಡು ಇದ್ ಮಾಡ್ಬೇಕು ಅಂತಲ್ಲ, ಟಾರ್ಗೆಟ್ ಮಾಡ್ಬೇಕು ಮಾತಾಡ್ಬೇಕು ಅಂತಲ್ಲ. ಹರ್ಷದೀಪ್ ಸಿಂಗ್ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾನೆ. ಬಟ್ ಅವನ್ನ ಕೂರಿಸಿ ನೀವು ಇವ್ರಿಗೆ ಚಾನ್ಸ್ ಕೊಟ್ಟಿದ್ದೀರಾ, ಪ್ರಸಿದ್ಧ ಕೃಷ್ಣ ಅವ್ರಿಗೆ. ಅವ್ನ ಅಂತ ಏನು ಬೌಲಿಂಗ್ ಅಂತ ಫಾರ್ಮ್ ಅಲ್ಲಿ ಏನಿರ್ಲಿಲ್ಲ. ಕರೆಕ್ಟ್ ತಾನೆ? ಸೊ ನೆಕ್ಸ್ಟ್ ಬಂದು ಓಪನಿಂಗ್ ಪೇರ್. ಸೀರಿಯಸ್ಲಿ ಹೇಳ್ತೀನಿ, ಜೈಸ್ವಾಲ್ ಸೂಪರ್ ಆಗಿ ಆಡ್ತಿರು. ಜೈಸ್ವಾಲ್, ರೋಹಿತ್ ಶರ್ಮಾ ತುಂಬಾ ಚೆನ್ನಾಗಿದೆ. ಅವ್ರನ್ನ ಬಿಟ್ಟು ಗಿಲ್ ಆಡ್ಸಕ್ ಶುರು ಮಾಡಿದ್ರ. ರೋಹಿತ್ ಶರ್ಮಾ ಎಸ್ಪೆಷಲಿ ಹೇಳ್ಬೇಕು ಅಂತಂದ್ರೆ ಈ ಒಂದು ಸುಮಾರು ಒಂದು ಮ್ಯಾಚ್ ಗಳಲ್ಲಿ ಸ್ವಲ್ಪ ಸ್ಲೋ ರನ್ ರೇಟ್ ಅಲ್ಲಿ ಆಡಕ್ ಶುರು ಮಾಡಕ್ ನೋಡಿದಾರೆ. ಏನಕ್ಕೆ ಅಂತ ಕಾರಣ ಅಂತ ನನಗಂತೂ ಇವತ್ತು ಗೊತ್ತು. ಮೊದ್ಲು ಆದ್ರೆ ಒಳ್ಳೆ ರನ್ ರೇಟ್ ಅಲ್ಲಿ 20 ಬಾಲ್ಗೆ 40-45 ರನ್ ಹಾಕ್ತಾರೆ. 20 ಬಾಲ್ಗೆ 21 ರನ್, 22 ರನ್. ಸ್ಟಾರ್ಟಿಂಗ್ ತುಂಬಾ ಟೈಮ್ ತಗೋದಾರೆ. ಒಂದು 15 ಬಾಲ್ 13 ಬಾಲ್ ಹಾಕ್ಬೇಕು ಅವ್ರಿಗೆ. ಸ್ಕ್ರೀಸ್ ಇದ್ ಮಾಡ್ಕೊಂಡು ಒಂದು 15 20 ಬಾಲ್ ಆದ್ಮೇಲೆ ಅವ್ರಿಗೆ ಅರ್ಥ ಆಗ್ತಿರೋದು. ಸೊ 3ನೇ ಪಾಯಿಂಟ್ ಬಂದು ಪೂರ ಟೀಮ್ ಇಂಡಿಯಾ ಬ್ಯಾಟಿಂಗ್ ಡಿಪೆಂಡ್ ಅಪಾನ್ ಆಗಿರೋದು ಕೊಹ್ಲಿ ಮೇಲೆ. ಕೊಹ್ಲಿ ಒಬ್ಬ ಆಡಿದ್ರೆ ಆಲ್ಮೋಸ್ಟ್ ಎಲ್ಲ ಬ್ಯಾಲೆನ್ಸ್ ಆಗಿರುತ್ತೆ. ಕೊಹ್ಲಿ ಒಬ್ಬ ಆಡ್ಲಿಲ್ಲ ಅಂತಂದ್ರೆ ಸೀರಿಯಸ್ಲಿ ಎಲ್ಲರೂ ಡಿಪೆಂಡ್ ಅಪಾನ್ ಕೊಹ್ಲಿ ಮೇಲೆ ಆಲ್ಮೋಸ್ಟ್ ಎಲ್ಲರೂ ಡಿಪೆಂಡ್ ಆಗ್ಬಿಟ್ಟಿರೋ. ಸೊ ನೆಕ್ಸ್ಟ್ ನಿನ್ನೆ ಮ್ಯಾಚ್ ಅಲ್ಲಿ ಹೇಳ್ಬೇಕು ಅಂದ್ರೆ 4ನೇ ಪಾಯಿಂಟ್ ಬಂದು ನಿತೀಶ್ ರೆಡ್ಡಿನ ಏನಕ್ಕೆ ಆಡ್ಸೋದು ಅಂತಾನೆ ನನಗೆ ಗೊತ್ತಿಲ್ಲ. ಕರೆಕ್ಟ್ ತಾನೆ? ನಿತೀಶ್ ರೆಡ್ಡಿ ಆಡ್ಸೋದ್ ಕಾರಣನೇ ಗೊತ್ತಿಲ್ಲ. 2 ಓವರ್ ಅವನಿಗೆ ಪಾಪ ನೆನ್ನೆ ಬೌಲಿಂಗ್ ಕೊಟ್ಟಿದ್ರು. ಅವ್ರ ಬದಲು ಒಂದ್ ಒಳ್ಳೆ ಬ್ಯಾಟ್ಸ್ಮನ್, ಚೆನ್ನಾಗಿರೋ ಬ್ಯಾಟ್ಸ್ಮನ್ ಯಾರನ್ನ ಆಡ್ಸ್ಬಿಟ್ಟಿರ್ತಾರೆ. ಅದನ್ನ ಕೂಡ ನೀವು ಡಿಪೆಂಡ್ ಅಪಾನ್ ಅವ್ನು 2 ಓವರ್ ಕೊಟ್ಟಿದ್ರೆ 2 ಓವರ್ ಅದ್ ಬಿಟ್ರೆ ಏನು ಮಾಡ್ಸಿಲ್ಲ ಅದರಲ್ಲಿ. ಕರೆಕ್ಟ್ ತಾನೆ? ಅದಾದ್ಮೇಲೆ ಲಾಸ್ಟ್ ಪಾಯಿಂಟ್ ಬಂದು ನನಗೆ ತುಂಬಾ ಇದ್ರಲ್ಲಂತೂ ತುಂಬಾ ಬೇಜಾರಾಗಿರೋದು, ತುಂಬಾ ಕಲಿಬೇಕಾಗಿರೋದು ನಾವು. ಫೀಲ್ಡಿಂಗ್ ಅಂತೂ ಕಳಪೆ. ಪೂರ್ ಫೀಲ್ಡಿಂಗ್ ಅಂತ ನಮ್ ಇಂಡಿಯಾದಲ್ಲಿ ಹೇಳ್ಬೇಕಂದ್ರೆ ಪೂರ್ ಫೀಲ್ಡಿಂಗ್ ತುಂಬಾ ಇದಾಗ್ಬಿಟ್ಟಿದೆ. ಕ್ಯಾಚ್ ಮಿಸ್ ಮಾಡೋದು, ರನ್ ಲೀಕ್ ಮಾಡೋದು, ಬೇಕಾಬಿಟ್ಟಿ ಆಡಕ್ ಶುರು ಮಾಡಿದ್ದಾರೆ. ಇದನ್ನ ನಾವ್ ಯಾರು ಕ್ರಿಟಿಸೈಸ್ ಮಾಡ್ಬೇಕು ಅಂತ ಗೊತ್ತಾಗ್ತಲ್ಲ. ಗಂಭೀರ್ಗ್ ಮಾಡವ ಇಲ್ಲ ಇವ್ರಿಗೆ ಮಾಡದ, ಸರಿನಾ? ಅದ್ರಲ್ಲಿ ಒಳ್ಳೆ ಪ್ರದರ್ಶನ ಅನ್ನೋದಂದ್ರೆ ರಾಹುಲ್ ನೆನ್ನೆ ತುಂಬಾ ಚೆನ್ನಾಗಿ ಆಡಿ ಟೀಮ್ ನ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡ್ರು. ಕರೆಕ್ಟ್ ತಾನೆ? ಅವ್ರೇನಾದ್ರು ಇಟ್ಕೊಳ್ಳಿಲ್ಲ ಅಂತಂದ್ರೆ ಇಂಡಿಯಾ ಮುಗೀತು ಕತೆ. ಲಾಸ್ಟ್ ಮ್ಯಾಚ್, ಫಸ್ಟ್ ಮ್ಯಾಚ್ ಅಲ್ಲಿ ರಾಹುಲ್ ಎಲ್ಲರೂ ವಿಲನ್ ಆಗಿ ನೋಡ್ತಿರು. ಈ ಮ್ಯಾಚ್ ಅಲ್ಲಿ ಅವರೇ ಹೀರೋ ಆಗಿ ಬಂದ್ರು. ಪಾಪ ಹುಡುಗ ಎಷ್ಟು ಅಂತ ಇದ್ ಮಾಡಕ್ಕಾಗ. ಒಂದ್ಸಲ 5 ವಿಕೆಟ್ ಕಳಿಸ್ತೀರಾ, ಒಂದ್ಸಲ 6ನೇ ವಿಕೆಟ್ ಕಳಿಸ್ತೀರಾ. ಫೇಸ್ ಇಲ್ಲ ಅಂದ್ರೂ ಫೇಸ್ ಬರ್ಬೇಕು, ಕ್ಯಾಪ್ಟನ್ಸಿ ಮಾಡ್ಬೇಕು. ಸೀರಿಯಸ್ಲಿ ಹೇಳ್ತೀನಿ ನಾನು, ಗೌತಮ್ ಗಂಭೀರ್ ನೀವೇನಾರು ಕ್ಯಾಪ್ಟನ್ಸಿ ಗಿಲ್ಲಿಗೆ ಕೊಡ್ಬೇಕು. ಅವ್ರನ್ನ ತೆಗೆದಾಕ್ಬಿಟ್ಟು ಕ್ಯಾಪ್ಟನ್ ರಾಹುಲ್. ಸೀರಿಯಸ್ಲಿ ವಿರಾಟ್ ಕೊಹ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ ಅವ್ನ್ ಕ್ಯಾಪ್ಟನ್ಸಿಲಿ. ಕರೆಕ್ಟ್ ತಾನೆ ಫ್ರೆಂಡ್ಸ್? ನಿಮ್ಗೆ ಏನಾರ ಅಗ್ರಿ ಅನ್ಸಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ನೋಡೋಣ 3ನೇ ಒನ್-ಡೇ ಯಾರು ಗೆಲ್ತಾರೆ ಅಂದ್ರೆ ಡೆಫಿನೆಟ್ಲಿ ಇಂಡಿಯಾ ಗೆಲ್ಲಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.